ಒಂದು ಯಾರ್ದೋ ಪುಣ್ಯಾತ್ಪುರದ ಒಬ್ರದ್ದು ಮಿಮಿಕ್ರಿ ಮಾಡಿದೆ. ಅವ್ರು ಅಲ್ಲಿ ಸಿಡಿದು ಎದ್ಬಿಟ್ರು. ನಂದಕ್ಕೆ ಮಾಡ್ತೀಯ ಅಂತ. ಇನ್ಸಿಡೆಂಟ್ ಹೇಳ್ಬೋದು? ಎಲ್ಲಿಂದ ಬತ್ತಪ್ಪ ನಿನಗೆ ಆಡಿಯೋಗಳು ಅಂದ್ರು. ಎಲ್ಲ ಪೀಸ್ ಪೀಸ್ ಏನೇ ಸುಖನಾದಿ ಸುಬ್ಬಿ ಬಂದ್ಬಿಟ್ಲು ಅಳ್ಳಾಡಿಸ್ಕೊಂಡು, ಲೇ ನಾಳೆನೇ ಬರ್ತೀನಿ ಕಣೆ, ನಾಳೆನೇ ಬರ್ತೀನಿ, ನೀನು ಬಂದು ಎತ್ತಾಕೊಂಡು ಹೋಗ್ಲಿಲ್ಲ ಅಂದ್ರೆ ಅಂಜದ ಗಂಡು ಅನ್ನೋದು ಮರಿಬೇಡ, ಬರ್ಲಾ, ಓ ಬಾಯ್. ರಿಪ್ಲೈ ಕೊಡೋದು, ಅವ್ನು ಟ್ರಿಗರ್ ಆಗೋದು, ನೀನು ಇಲ್ಲಿ ಬಾ ಅನ್ನೋದು, ನಾವು ಅಲ್ಲಿಗೆ ಹೋಗು ಅನ್ನೋದು. ಇಲ್ಲಿ ಮೊದಲೇ ಕಾನೂನಲ್ಲಿ ಒಳ್ಳೆ ಐಸಿ ಓಟಿಗೆ ಹೋದ್ರೆ ಹಂಗೆ ಆಡ್ಕೊಂಡು ಮೊದಲಕ್ಕೆ ದೀಪಕ್ಕೆ ಓಡಾಡ್ತಾ ಇರ್ತಾರೆ ಮಧ್ಯೆ ಚಿಕ್ಕ ಪುಟ್ಟರು. ನಮ್ಗೆ ಯಾಕೆ ಸರ್ ಅವೆಲ್ಲ? ನಮ್ಮ ಸವಾಸಲ ಕಾನೂನು. ಹಲ 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 ಹಾಯ್ 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 ಅಂತ ನೋಡಿ. ಇವತ್ತು ನಮಗೆ 2 ಚಾನಲ್ ಬಂದವ್ರು. ಏನ್ರಿ ನಿಮ್ಮ ಹೆಸರು? ಮಧು. ಸಂಜೆ ಸೀಕ್ರೆ ಪಾರ್ಟಿ ಮಾಡೋದ ಅಂದಂಗೆ ನನಗೆ ಯಾವಾಗಲೂ ಒಂದು ಡೈಲಾಗ್ನ ಕೇಳ್ತಾರೆ. ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು, ಬೆಳೆಸ್ತಾನೆ ಬೆಳಿಬೇಕು, ಹೊಗೆ ಹಾಕ್ತಾನೆ ಹಾಕಿಸ್ಕೋಬೇಕು. ಆ ದೇವ್ರ ವಿಷಯನ ಈ ಬೊಂಬೆ ಹೇಳ್ತದೆ, ಹಿಡ್ಕೊ ಬೊಂಬೆನ ಬರಲಿಲ್ಲ ಬರ್ತೀರಿ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಕೆಲವರಿಗೆ 5 ಜನ ಫಾಲೋವರ್ಸ್ ಇರಲ್ಲ, ಅವ್ರು ಕೆಟ್ಟದಾಗಿ ಆಗ್ತಾರೆ. ಫಾಲೋವರ್ಸ್ ಚೆನ್ನಾಗಿರೋರು ಯಾರು ಹಾಕಲ್ಲ, ಅವರೆಲ್ಲ ಒಂದು ಫ್ಯಾಮಿಲಿ. ಆಮೇಲೆ ಕೆಲವರು ಮನು ಹಂಗೆ ಹಾಕವ್ರೆ, ನೀನು ರಿಪ್ಲೈ ಮಾಡು ಅಂತಾರೆ. ನಾನು ಹೇಳೋದು ಒಂದೇ, ಸಿದ್ದರಾಮಯ್ಯವ್ರಿಗೂ ಬ್ಯಾಡ್ ಕಮೆಂಟ್ ಹಾಕ್ತಾರೆ, ಮೋದಿ ಹೆಸರಿಗೂ ಕಮೆಂಟ್ ಹಾಕ್ತಾರೆ, ಕುಮಾರಣ್ಣವ್ರಿಗೂ ಹಾಕ್ತಾರೆ. ಅವ್ರು ಏನಾರ ಬಂದ್ಬಿಟ್ಟು ಅವ್ರಿಗೆ ರಿಪ್ಲೈ ಕೊಟ್ಟವ್ರ ಹೇಳಿ ಅಂತೀನಿ. ಈಗ ಬಿಟ್ಬಿಡಿ, ಕಷ್ಟದ್ದೆಲ್ಲ ಮುಗೀತು. ಈಗ 2 ಜಲಕ್ಕೆ 2 ಕಾಮಿಡಿ ಮಾಡ್ಬಿಡಿ. ಯಾಕಂದ್ರೆ ನಾವು ಪ್ರೆಸ್ ಮೀಟಿಗೆ ಬಂದಾಗ ನಿಮ್ಮ ಹೆಂಗೆ ನೀವು ಅವ್ರವ್ರದ್ದು ಭಾಷೆ ಮಾತಾಡ್ತಾ ಇದ್ರಲ್ಲ, ಅವೆಲ್ಲ ಹೆಂಗ್ ವೈರಲ್ ಆಗೋದು? ಸರ್ ನಾನು ಒಂದು ಯಾರ್ದೋ ಪುಣ್ಯಾತ್ಪುರದ ಒಬ್ರದ್ದು ಮಿಮಿಕ್ರಿ ಮಾಡಿದೆ. ಅವ್ರು ಅಲ್ಲಿ ಸಿಡಿದು ಎದ್ಬಿಟ್ರು. ನಂದಕ್ಕೆ ಮಾಡ್ತೀಯ ಅಂತ. ಇನ್ಸಿಡೆಂಟ್ ಹೇಳ್ಬೋದು? ಎಲ್ಲಿಂದ ಬತ್ತಪ್ಪ ನಿನಗೆ ಆಡಿಯೋಗಳು ಅಂದ್ರು. ನಾನು ಯಾಕಪ್ಪ ಇವ್ರದ್ದು ಮಾಡ್ಬಿಟ್ಟೆ ಮಿಮಿಕ್ರಿ ಅಂತ. ಪಾಪ ಟ್ರೋಲರ್ ಎಲ್ಲರದು ಅವ್ರದ್ದು ಮಾಡ್ತಾರೆ. ಅದೇನೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನಂಗೆ ಆಳಿಗೊಂದು ಕಲ್ಲು ಅಂತ ನಮ್ಮ ಬಡವ್ರ ಮಕ್ಳ ಮೇಲೆ ಯಾಕಪ್ಪ ಈಗ ಹೊಡಿತಾರ ಕಲ್ಲ ಅಂತ ನಾನು. ಅಂದರೆ ಅವರು ಅವ್ರ ನಂತರ ಮಿಮಿಕ್ರಿ ಸುಮಾರು ಜನ ಮಾಡ್ಯವ್ರೆ. ಈಗ ನಗ್ತಾರೆ ಅಂದಾಗ ಅವ್ರು ನಗ್ಸೋದು ತಪ್ಪಿಲ್ಲ. ಅದೇನು ಅವ್ರನ್ನ ಆ ಥರ ಅವ್ರ ಆಡಿಯೋಗಳನ್ನ ವಿಡಿಯೋಗಳನ್ನ ಸಿಕ್ಕಾಬಟ್ಟೆ ಟ್ರೋಲಿಗೆ ಹಾಕೊಂಡು ಅವ್ರದ್ದು ಹಾಕತ್ತಾರೆ. ಅವ್ರನ್ನೆಲ್ಲ ಬಿಟ್ರು. ಈಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನಂಗೆ ನಾವೆಲ್ಲ ಒಂದು ಹಳ್ಳಿಲಿ ಪುಟ್ಟು ಗೂಡು ಕಡ್ಕೊಂಡು ಹೆಂಗೆ ಒಂದು ಜೀವನ ಮಾಡ್ಕೊತಾರೆ. ನಿಮ್ಗೆ ಅದು ಯಾಕೆ ಮಾಡಿದ್ರೆ ಕೇಳಿದ್ರು ಅವರು? ವಿಡಿಯೋ ಮಾಡಿ ಹಾಕವ್ರೆ ಬೈದ್ಬಿಟ್ಟು. ಬಟ್ ಬೈದಿದ್ದಕ್ಕೇನು ಬೇಜಾರಿಲ್ಲ, ಬುದ್ಧಿ ಕಲಿ. ಹೇಳ ಸರ್, ಒಂದು ಬ್ಯಾಡ್ ಕಮೆಂಟ್ ಬಂದ್ರು ನಾನು ಖುಷಿ ಪಡ್ತೀನಿ. ಕಾರಣ ಬೈಯವರು ಬದುಕಕ್ಕೆ ಹೇಳ್ತಾರೆ, ನಿಜ ಇಷ್ಟೇ. ಅವರು ಬೈದಿದ್ದು ಅನ್ಕಂಡೆ, ಬದುಕಕ್ಕೆ ಹೇಳ್ತಾವ್ರೆ. ಏನು ಅದರಲ್ಲೇನು ತಪ್ಪಿದೆ? ತಿತ್ಕೊಂಡು ಹೋಗೋಣ. ಈಗ ಆಯ್ತು, ಅವ್ರು ಕೆಚ್ಚದಾಗ ದೊಡ್ಡ ಡೈಲಾಗ್ ಹೊಡೆದವ್ರೆ. ನಮ್ಮ ಅಪ್ಪನಕ್ಕೆ ನಾನೇ ಹುಟ್ಟಿರೋದು ಅಂತದ್ದು ಹೇಳಂದ್ಬಿಟ್ರಿ. ಪಾಪ ಅವ್ರು ಹೊಡ್ತಿರೋದು ಯಾಕೆ ಹೇಳ್ಬೇಕು? ಅದು ಕರೆಕ್ಟು ಅಂತ ನನಗೆ ಅನಿಸ್ತು. ಅದಕ್ಕೆ ಈಗ ಕೆಲವು ಮಿಮಿಕ್ರಿಗಳನ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟು ನಿಮ್ದೇ ನಂದು ನಾನೇ ಮಾಡೋಣ ಮಿಮಿಕ್ರಿ ಅನ್ಕೊಂಡು. ಅಲ್ಲ ಮಾಡಿ ಮಿಮಿಕ್ರಿಗಳು ಅಂದರೆ ಈಗ ನಿಮ್ಮ ಮುಂಚೆ ಅದನ್ನ ಮಾಡಿ ನೀವು ಜನ ನಗಿಸಿದ್ದು ಅಂದರೆ ಆರ್ಕೆಸ್ಟ್ರಾಗಳಲ್ಲಾಗ್ಬೋದು. ಇವಾಗ ಮನುದೇ ಒಂದು ಬ್ಯಾಡ್ ಕಮೆಂಟ್ ಕೆಲವರು ರಿಪ್ಲೈ ಕೊಡಿ ಅದು ಕೊಡಿ ಅಂತಾರೆ. ಕೆಲವರೆಲ್ಲ ಕಮೆಂಟಿಗೆ ಭಯಂಕರ ಶಾಕ್ ಆಗಿ ಇದಾಗ್ಬಿಡ್ತಾರೆ. ಈಗ ಕಮೆಂಟ್ ಹಾಕೋರು ಅನ್ನ ಹಾಕಲ್ಲ ಸರ್, ನಮಗೆ ತಂದು ಕೊಡಲ್ಲ, ಏನೂ ತಂದು ಕೊಡಲ್ಲ ಅಂದಮೇಲೆ ಅವ್ರಿಗೆ ಯಾಕೆ ಸರ್ ಅಷ್ಟು? ಅಲ್ಲ, ಕಮೆಂಟ್ ಹಾಕೋರು ಅನ್ನ ಹಾಕ್ತಾರೆ. ಹೆಂಗೆ ಹೇಳಿ? ಹೆಂಗೆ? ಈಗ ಅವ್ರು ನೋಡಿದಾಗ ಕಮೆಂಟ್ ಜಾಸ್ತಿ ಆದಂಗೆ ಇನ್ನೂ ಸ್ವಲ್ಪ ಬೂಸ್ಟ್ ಆಗುತ್ತೆ, ಯೂಟ್ಯೂಬ್ ಬೂಸ್ಟ್ ಆಗುತ್ತೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಕೆಲವರಿಗೆ 5 ಜನ ಫಾಲೋವರ್ಸ್ ಇರಲ್ಲ, ಅವ್ರು ಕೆಟ್ಟದಾಗಿ ಆಗ್ತಾರೆ. ಫಾಲೋವರ್ಸ್ ಚೆನ್ನಾಗಿರೋರು ಯಾರು ಹಾಕಲ್ಲ, ಅವರೆಲ್ಲ ಒಂದು ಫ್ಯಾಮಿಲಿ. ಅವ್ರು ರೆಸ್ಪೆಕ್ಟ್ ಮಾಡ್ಕೋಬೇಕಲ್ಲ. ಆಮೇಲೆ ಕೆಲವರು ಮನು ಹಂಗೆ ಹಾಕವ್ರೆ, ನೀನು ರಿಪ್ಲೈ ಮಾಡು ಅಂತಾರೆ. ನಾನು ಹೇಳೋದು ಒಂದೇ, ಸಿದ್ದರಾಮಯ್ಯವ್ರಿಗೂ ಬ್ಯಾಡ್ ಕಮೆಂಟ್ ಹಾಕ್ತಾರೆ, ಮೋದಿ ಹೆಸರಿಗೂ ಕಮೆಂಟ್ ಹಾಕ್ತಾರೆ, ಕುಮಾರಣ್ಣವ್ರಿಗೂ ಹಾಕ್ತಾರೆ. ಅವ್ರು ಏನಾರ ಬಂದ್ಬಿಟ್ಟು ಅವ್ರಿಗೆ ರಿಪ್ಲೈ ಕೊಟ್ಟವ್ರ ಹೇಳಿ ಅಂತೀನಿ. ಕೊಟ್ಟವ್ರೇನ? ನಾನು ಕೊಡಲ್ಲ. ಅವ್ರು ಕೊಡ್ತಾ ಇಲ್ಲ ಅಂದಮೇಲೆ ನಾವು ಯಾಕೆ ಕೊಡಬೇಕು? ಅವ್ರೇನಾರ ಬಂದ್ಬಿಟ್ಟು ಒಂದು ಕಮೆಂಟ್ ಎತ್ಕೊಂಡು ಅದನ್ನು ಮಾತ್ರ ತಗೊಂಡು ಏನೋ ನನಗೆ ಹಿಂಗೆ ಅಂದಿದ್ಯಾ ಬಾರೋ ಅಂದವ್ರ? ಯಾಕೆ ಅಂದಿಲ್ಲ ಹೇಳಿ? ಬೊಗಳು ಕಳ್ಳಿ ನಮಗೇನು ಅಂತ ಅವ್ರು ಹೋಯ್ತಾ ಇರ್ತಾರೆ. ಅವ್ರು ಕೆಲಸದಿಂದ ಹೋಯ್ತಾರೆ. ನಾವು ನಾಡು ಮುಖ್ಯ, ನಮ್ಗೆ ಇದು ಮುಖ್ಯ, ಜನಗಳು ಇದು ಮುಖ್ಯ, ಆ ಥರದ್ದು ಹೋಗ್ತಾರೆ. ನಾವು ತಲೆ ಅವ್ರು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವು ಸಿನಿಮಾನೂ ಮಾಡೋಕ್ಕಾಗಲ್ಲ, ಆರ್ಕೆಸ್ಟ್ರಾಗಳು ಏನೂ ಮಾಡೋಕ್ಕಾಗಲ್ಲ, ಡಿಪ್ರೆಷನ್ಗೆ ಹೋಗ್ಬೇಕಾಗತ್ತೆ. ನಾವು ತಲೆನೇ ಕೆಡಿಸ್ಕೊಬಾರ್ದು. ಬರಲಿ ಬ್ಯಾಡ್ ಕಮೆಂಟು, ಬೈಯರ್ ಬದುಕಕ್ಕೆ ಹೇಳ್ತಾರೆ ಅಷ್ಟೇ. ನಾನು ತಿಳ್ಕೊಂಡಿರೋದು ಬೈಯರ್ ಬದುಕಕ್ಕೆ ಹೇಳ್ತಾರೆ. ಏನಾರು ಅಮ್ಮ ಅಕ್ಕ ಅನ್ನ ಸರಿ, ಅವರ ಅಮ್ಮ ಅಕ್ಕ ನನ್ನ ಅಮ್ಮ ಅಕ್ಕ ಇದ್ದಂಗೆ ಆ ಥರದ್ದು ಒಂದು ಥಿಂಕ್ ಮಾಡ್ಕೊಂಡು ನನಗೆ ನಾನು ಸಮರ್ಥನೆ ಮಾಡ್ಕೊಂಡು ರಿಪ್ಲೈ ಕೊಡೋದು, ಅವ್ನು ಟ್ರಿಗರ್ ಆಗೋದು, ನೀನು ಇಲ್ಲಿ ಬಾ ಅನ್ನೋದು, ನಾವು ಅಲ್ಲಿಗೆ ಹೋಗು ಅನ್ನೋದು. ಇಲ್ಲಿ ಮೊದಲೇ ಕಾನೂನಲ್ಲಿ ಒಳ್ಳೆ ಐಸಿ ಓಟಿಗೆ ಹೋದ್ರೆ ಹಂಗೆ ಆಡ್ಕೊಂಡು ಮೊದಲಕ್ಕೆ ದೀಪಕ್ಕೆ ಓಡಾಡ್ತಾ ಇರ್ತಾರೆ ಮಧ್ಯೆ ಚಿಕ್ಕ ಪುಟ್ಟರು. ನಮ್ಗೆ ಯಾಕೆ ಸರ್ ಅವೆಲ್ಲ? ನಮ್ಮ ಸವಾಸಲ ಕಾನೂನು. ಈಗ ಒಂದೆರಡು ಜಲಕ್ಕೆ ಬಿಡಿ ಕಾಮಿಡಿ ಬೇಡ, ಬೈಯೋರ್ದು ಬೇಡ, ಬೈಯೋರ್ದು ಬಿಡಿ. ಸಿನಿಮಾದು ಗೊತ್ತಿಲ್ಲ ಸರ್, ಮರ್ತು ಬಿಟ್ಟಿದ್ದೀನಿ. ಸರ್ ನಿಮ್ದು ಮಿಮಿಕ್ರಿ ಕೇಳಕ್ಕೆ ಎಷ್ಟು ಜನ ಕಾಯ್ತಾ ಇರ್ತಾರೆ. ಯಾವ್ದು ಮಾಡೋದಂತ ನೋಡ್ತಾ ಇದ್ದೀನಿ. ನಿಮ್ಮ ಫೇವ್ರೇಟೇ ಮಾಡಿ, ಅಥವಾ ನಿಮ್ದು ಇದು ಆರ್ಕೆಸ್ಟ್ರಾಗಳಲ್ಲಿ ಯಾವ್ದು ಜಾಸ್ತಿ ಯೂಸ್ ಮಾಡ್ತೀರಾ ಅದನ್ನೇ ಮಾಡಿ. ಆರ್ಕೆಸ್ಟ್ರಾದಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀನಿ ಅವೆಲ್ಲ.
ಮಾಮೂಲಿ ಆರ್ಕೆಸ್ಟ್ರಾ ಸ್ಟೈಲಲ್ಲಿ ಹೇಳ್ತೀನಿ. ಇದು ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿ ನೆನಪಿಡಿ ಮನೋರಂಜನೆಗಾಗಿ ಇದು ನಿಮ್ಮ ಆರ್ಕೆಸ್ಟ್ರಾ ಮಡೆನೂರು ಮನು ಅರ್ಪಿಸುವ ಮಡೆನೂರು ಮನು ಇವೆಂಟ್ಸ್ 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 ಹಾಲು 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 ಹಾಯ್ 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 ಅಂತ ಅಲ್ಲಿ ಬರುತ್ತಲ್ಲಿ ಇದರಲ್ಲಿ. ಇಲ್ಲ ಆ ಥರದ್ದೊಂದಿರುತ್ತೆ. ಈಗ ಮೊದಲನೇ ಗೀತೆಯಾಗಿ ಸಾಹಸಪಡಿಸೋಣ. ಅಭಿನಯ ಭಾರ್ಗವ ಸಾಹಸ ಸಿಂಹ, ಮೈಸೂರುಳಿ ಕರ್ನಾಟಕದ ಸುಪುತ್ರ ಅಪ್ಪಾಜಿ ಸಿಂಹಾದ್ರಿಯ ಸಿಂಹ, ಸಾಹಸ ಸಿಂಹ ಡಾಕ್ಟರ್ ಸಿಂಹ ವಿಷ್ಣುವರ್ಧನ್ ಸರ್ ಅವರ ಅಭಿನಯದ ಕೋಟಿಗೊಬ್ಬ ಚಿತ್ರದ ಗೀತೆಯನ್ನು ಸಾಹಸಪಡಿಸೋಣ. ಕೇಳಿ. ಈಗ ಮಡೆನೂರು ಮನೋರ ಸಿರಿಕಂಠದಲ್ಲಿ ಕೇಳೋಣ ಅಂತ ಒಂದು ಬರುತ್ತೆ, ಅದು ಹೇಳ್ತೀನಿ. ಈಗ ಮಿಮಿಕ್ರಿ ಅಂತ ಬಂದರೆ, ಈಗ ಮೊದಲಿಗೆ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಸರ್ ಅಭಿಮಾನಿಗಳು ಎಷ್ಟು ಜನ ಇದ್ರಪ್ಪ ಅಂತ ಹೇಳ್ತೀವಿ. ಓ ಅಂತಾರೆ. ಆಮೇಲೆ ಒಂದು ಡೈಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹಾಂ, ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ತುಂಬ ಖುಷಿ ಆಗ್ತಾಯಿದೆ ಅಲ್ವಾ? ನೀವು ಕಾರಲ್ಲಿ ಬಂದ್ರಿ, ಕೊನೆಗೆ ಅಲ್ಲೆಲ್ಲ ಮನೆಯಿಂದ ಹೋದ್ರಿ ಅಲ್ವಾ? ಆಮೇಲೆ ಈ ಕಡೆ ಬಂದ್ರಿ, ತುಂಬ ಖುಷಿ ಆಗ್ತಾಯಿದೆ. ಪಾಪ ರೋಡ್ ಮಿಸ್ ಮಾಡಿಕೊಂಡ್ರು, ಆಮೇಲೆ ಲೊಕೇಶನ್ ಕಳಿಸ್ದೆ. ಆಮೇಲೆ ಇವತ್ತು ನಮ್ಮ ಮನೆಗೆ ಇಲ್ಲಿಗೆ ಚಾನಲ್, ನಿಮ್ಮ ಚಾನಲ್ ಹೆಸರೇನು ಸರ್? ಪಬ್ಲಿಕ್ ಚಾಯ್ಸ್ ಕನ್ನಡ, GJ ಕನ್ನಡ. ಹಾಂ, 2 ಚಾನಲ್ಗೂ ಒಳ್ಳೇದಾಗಲಿ. ತುಂಬ ಖುಷಿ ಆಗ್ತಾಯಿದೆ. ಹೋಗ್ತಾ ಒಂದು 2 ಎಳ್ನೀರು ಕುಡ್ಕೊಂಡು ಹೋಗ್ರಿ, ಓಕೆನಾ? ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಇಟ್. ಅವ್ರು ಮಾಡ್ತೀನಿ, ಬಟ್ ಅವ್ರು ಪರ್ಫೆಕ್ಟ್ ಬರಲ್ಲ, ಮಾಡ್ತೀನಿ ನೋಡಿ. ಇವತ್ತು ನಮಗೆ 2 ಚಾನಲ್ ಬಂದವ್ರು. ಏನ್ರಿ ನಿಮ್ಮ ಹೆಸರು? ಮಧು. ಸಂಜೆ ಸಿಕ್ಕರೆ ಪಾರ್ಟಿ ಮಾಡೋದ ಅಂದಂಗೆ ನನಗೆ ಯಾವಾಗಲೂ ಒಂದು ಡೈಲಾಗ್ನ ಕೇಳ್ತಾರೆ. ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು, ಬೆಳೆಸ್ತಾನೆ ಬೆಳಿಬೇಕು, ಹೊಗೆ ಹಾಕ್ತಾನೆ ಹಾಕಿಸ್ಕೋಬೇಕು. ಆ ದೇವ್ರ ವಿಷಯನ ಈ ಬೊಂಬೆ ಹೇಳ್ತದೆ. ಹಿಡ್ಕೊ ಬೊಂಬೆನ ಬರಲಿಲ್ಲ ಮತ್ತ ಬರ್ತೀರಿ. ನಿಂಗೆ ಯಾಕೆ ಬೇಕದು? ನಿಂಗೆ ಯಾಕೆ ಬೇಕದ? ಡ್ಯಾಶ್ ಮುಚ್ಕೊಂಡು ಇದು ಇನ್ನೊಂದು ಮಾಡ್ತೀನಿ. ಎಲ್ಲ ಪೀಸ್ ಏನೇ ಸುಖನಾದಿ ಸೂಬಿ ಬಂದುಬಿಟ್ಲು ಅಳ್ಳಾಡಿಸ್ಕೊಂಡು. ನಾಳೆನೇ ಬರ್ತೀನಿ ಕಣೆ, ನಾಳೆನೇ ಬರ್ತೀನಿ. ನೀನು ಬಂದು ಎತ್ತಾಕೊಂಡು ಹೋಗ್ಲಿಲ್ಲ ಅಂದರೆ ಅಂಜದ ಗಂಡೂರದ ಮರಿಬೇಡ, ಬರಲಾ? ಓ ಬಾಯ್. ರವಿಚಂದ್ರನ್. ನಿಜವಾಗ್ಲೂ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ಆ ಟೈಪಲ್ಲಿ ಈ ಟೈಪ್ ಆಗ್ಬಿಟ್ಟು ಪಾಪ ಸಮಾಜದಲ್ಲಿ ನೀವು ನಂಬಲ್ಲ, ಮೊಬೈಲ್ನ ಮಕ್ಳುಗಳಿಗೆಲ್ಲ ಕೊಟ್ಬಿಟ್ಟು ಯಾವ ರೀತಿ ಆಗಿದೆ ಅಂದರೆ, ನಾವೆಲ್ಲ ಅವತ್ತಿನ ಕಾಲದಲ್ಲಿ ಮಕ್ಕಳನ್ನ ಎಜುಕೇಷನ್ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಇವತ್ತು ಮಕ್ಳಿಗೆ ಆ ಸಂಸ್ಕಾರ ಕಲಿಸ್ತಾ ಇಲ್ಲ. ಅಲ್ಲಿ ಯಾರೋ ಹೋಗ್ತಾ ಇದ್ರೆ, ನೋಡು ನಿಮ್ಮ ಮಾವ ನಿಮ್ಮ ಮಗನ ಅನ್ಬಿಡು, ನಿಮ್ಮ ಮಕ್ಕಳನ್ನ ಅನ್ಬಿಡು, ಹಿಂಗೆಲ್ಲ ಹೇಳ್ಕೊಟ್ಬಿಡ್ತಾರೆ ಮಕ್ಕಳಿಗೆ. ಹಂಗಾಗಿ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿ, ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಸಿ ಅಂತ ಹೇಳ್ತೀನಿ. ಆಗ್ಬೋದಲ್ಲಮ್ಮ? ಬರ್ತೀನಿ. ಇಲ್ಲಿ ಬರ್ತದ್ರಿ, ಬರೀ ಸಾಕು ಕೂತ್ಕೊಳ್ಳಿ. ಓ ನೋಡಿ ಆಯ್ತು ಸರ್. ಈಗ ಎಷ್ಟಿದೆ ಟಗರುಗಳು? ಸರ್ 20. 20. 1 ವರ್ಷಕ್ಕೆ ಮಾರೋದು ನಾವೀಗ.